ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ತಾತನ ಕೈಯಲ್ಲಿ ನೀಟಾಗಿ ಉಗುರು ಕಟ್ ಮಾಡಿಸ್ಕೊಂಡು ರೆಡಿ ಆದ್ರು. ಸರ್ ಜೀವನ್ಗೆ ಕಿವಿ ಚುಚ್ಸಿ 1 ಮಂತ್ ಆಗಿತ್ತು. ಗನ್ ಶಾಟ್ ಮಾಡ್ಸಿದ್ ನಾವು. ಗನ್ ಶಾಟ್ ಒಲೆನೇ ಇತ್ತು. ಗೋಲ್ಡ್ ಒಲೆಗ್ ಚೇಂಜ್ ಮಾಡ್ಸೋಣ ಅನ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟ್ ಅಳ್ತಾನೋ ಏನೋ ಅಂತ ಟೆನ್ಷನ್ ಬೇರೆ ಆಗ್ತಿದೆ. ಸರಿ ಬಟ್ ಹಾಕಿಸ್ಬೇಕಲ್ಲ ಅನ್ಬಿಟ್ಟು ಹೋದ್ವಿ. ಹೋದ್ಮೇಲೆ ಅಲ್ಲಿ ಓಲೆ ಹಾಕ್ಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೇಳ್ತಿದ್ದ. ನಂಗೆ ಅಳು ಬಂದ್ಬಿಡ್ತು. ಬಟ್ ಒಂದ್ ಸ್ವಲ್ಪ ಹೊತ್ತಷ್ಟೇ, ಅದಾದ್ಮೇಲೆ ಸುಮಾರಾಗಿ ಸರಿ ಹೋದ. ಹಂಗೆ ನೀಟಾಗಿ ಆಟ ಆಡಿಸ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಅವ್ರ ಅಪ್ಪನ ಹತ್ರ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದ. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ. ಮನೆಗ್ ಬರ್ತಿದ್ದಂಗೆ ನಾನು ನಮ್ಮ ಅತ್ತೆ ಸೇರ್ಕೊಂಡು ನೀಟಾಗಿ ಅಡ್ಗೆಗೆಲ್ಲ ರೆಡಿ ಮಾಡ್ಕೊಂಡು ಮಗುಗೂ ಫುಡ್ ರೆಡಿ ಮಾಡಿ ಇಟ್ಬಿಟ್ಟು, ಆಮೇಲೆ ಚಿಕನ್ ತಂದಿದ್ವಿ. ಚಿಕನ್ ಕರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ನಾನು ಮಾಡಿ ಕೊಡ್ತಾ ಇದ್ರೆ ನಮ್ಮ ಅತ್ತೆ ನೀಟಾಗಿ ಎಲ್ಲ ರೆಡಿ ಸಾರು ಮತ್ತೆ ಕಡೆ ಒಂದ್ ಸ್ವಲ್ಪ ಗೊಜ್ಜು ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತ. ಹಿಂಗೆ ಜೊತೆ ಸೇರ್ಕೊಂಡು ಬೇಗ ಬೇಗ ಅಡ್ಗೆ ಮಾಡಿದ್ರೆ ಬೇಗ ಬೇಗ ಕೆಲ್ಸಗಳು ಮುಗಿಯುತ್ತೆ. ಮಾಡ್ತಾನೆ ಹಂಗೆ ಎಲ್ಲಾನು ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಈಸಿ ಹೋಗುತ್ತೆ ಕೆಲ್ಸ. ಸೊ ಅಡ್ಗೆ ಎಲ್ಲ ಮುಗೀತು. ಊಟ ಎಲ್ಲ ಆದ್ಮೇಲೆ ಹಂಗೆ ಒಂದ್ ಪುಟ್ಟು ವಾಕ್ ಹೋದ್ವಿ ಚರ್ಚ್ ಹತ್ರ. ಹಂಗೆ ಒಂದ್ ಸಣ್ಣ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಪುನಃ ಬೆಳಿಗ್ಗೆ ಎದ್ದು ಚರ್ಚ್ಗೆ ಹೋಗಿ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗಂತೂ. ತೂಡಿಸ್ತಾನೆ ಇದ್ದ. ಬಿಡಕ್ ಆಗ್ದಿರ ಬಿಟ್ಟು ಹೊರಟು ಮನೆಗ್ ಬಂದಿದ್ದಾಯ್ತು. ಸಾಕಾಗ್ ಬೇಜಾರಾಗ್ತಿತ್ತು. ಬಟ್ ಏನು ಮಾಡಕ್ಕಾಗಲ್ಲ.